ಕುಟುಂಬದಲ್ಲಿ ಜನಿಸಿ ಒಂದು ದೊಡ್ಡ ಮಟ್ಟಕ್ಕೆ ರಾಜಕೀಯವಾಗಿ ಬೆಳೆದು ತನ್ನ ಗ್ರಾಮನ ಇಡೀ ತಾಲೂಕಿಗೆ ಪರಿಚಯ ಮಾಡಿಕೊಟ್ಟಂತ ಧೀಮಂತ ನಾಯಕ ಮುನಿಯಪ್ಪಣ್ಣ. ಮುನಿಯಪ್ಪಣ್ಣ ಅಂದ್ರೆ ಲಗ್ನಾಯಕನಹಳ್ಳಿ ಮುನಿಯಪ್ಪಣ್ಣ. ಲಗ್ನಾಯಕನಹಳ್ಳಿ ಮುನಿಯಪ್ಪಣ್ಣ ಅಂದ್ರೆ ಪರಿಚಯ ಗುರ್ತಾಗ್ತಾ ಇದ್ದು ಅಂತ ಮುಖಂಡ ಇವತ್ತು ನಮ್ಮನ್ನೆಲ್ಲ ಆಗಲಿ ದೇವರ ಸನ್ನಿಧಾನದಲ್ಲಿ ಸೇರ್ಕೊಂಡಿರೋಂಥದ್ದು ನಮ್ಗೆಲ್ಲರೂ ಸಹ ಬಹಳ ನೋವಾಗಿರೋಂಥದ್ದು. ಅವರ ನೆನಪಿನಲ್ಲಿ ಇವತ್ತು ಅವ್ರ ಕುಟುಂಬ ದುಃಖದಲ್ಲಿ ಮುಳುಗಿದೆ. ಅವರ ಒಂದು ಪುಣ್ಯತಿಥಿ ವಿಧಿವಿಧಾನಗಳನ್ನೆಲ್ಲನೂ ಸಹ ಇವತ್ತು ಪೂರೈಸಿ ಅವರ ಆತ್ಮಕ್ಕೆ ಶಾಂತಿ ಕೋರಂತ ಒಂದು ದಿನಾನ ನಾವು ಇವತ್ತು ನೋಡ್ತಾ ಇರೋಂಥದ್ದು. ಅದೇ ರೀತಿ ಭಗವಂತ ಮುನಿಯಪ್ಪಣ್ಣವರ ಆತ್ಮಕ್ಕೆ ಶಾಂತಿ ಕೊಡ್ಲಿ, ಜೊತೆಗೆ ಅವ್ರ ಕುಟುಂಬನ ಇನ್ನು ಈ ಒಂದು ನೋವಿನಿಂದ ಆಚೆ ತಂದು ಅವ್ರ ಕುಟುಂಬ ಸಂತೋಷವಾಗಿ ನೆಮ್ಮದಿಯಿಂದ ಈ ಊರಿನಲ್ಲಿ ಬದುಕುವಂಥದ್ದಾಗ್ಲಿ ಬಾಳಂಥದ್ದಾಗ್ಲಿ ಹೆಚ್ಚಿನ ಭವಿಷ್ಯ ಕುಟುಂಬಕ್ಕೆ ಭಗವಂತ ಪ್ರಾಪ್ತಿಸ್ಲಿ ಅಂತೇಳಿ ನಾನು ಆ ದೇವರಲ್ಲಿ ನಿಮ್ಮೆಲ್ಲರ ಪರವಾಗಿ ಆ ಕುಟುಂಬಕ್ಕೆ ಒಳಿತಾಗಲಿ ಅಂತೇಳಿ ನಾನು ಶುಭ ಹಾರೈಸ್ತೇನೆ. ಯಾಕಂದ್ರೆ ಮುನಿಯಪ್ಪಣ್ಣವ್ರನ್ನ ನಾನು ಒಂದು 3-4 ತಿಂಗಳಿಂದನೇ ಹೆಚ್ಚಾಗಿ ನಮ್ಮ ಜೊತೆ ಒಡನಾಟ ಸಾಕಷ್ಟು. ಒಂದು ರೀತಿ ಕೆಟ್ಟ ಪದಗಳು ಅವ್ರ ಬಾಯಲ್ಲಿ ಬಂದಿದ್ದು ನಾನು ನೋಡ್ಲೇ ಇಲ್ಲ. ಯಾವತ್ತು ಮಾತಾಡಿದ್ರು ಸಹ ನಯ ವಿನಯದಿಂದ ಪ್ರೀತಿಯಿಂದ ನಗುತ್ತಾ ಪ್ರತಿಯೊಬ್ಬರು ಸಹ ಸಂತೋಷದಿಂದ ಮಾತಾಡ್ತಾ ಇದ್ದಂಥದ್ದು ನಾನು ಗಮನಿಸಿದ್ದೆ. ಅಂತ ಮಹಾನ್ ವ್ಯಕ್ತಿ ಈ ಶಿಡ್ಲಘಟ್ಟಕ್ಕೆ ನಮ್ಮ ಗ್ರಾಮಕ್ಕೆ ಬೇಕಿತ್ತು. ಅಂಥವ್ರನ್ನ ಕಳ್ಕೊಂಡಿರೋಂಥದ್ದು ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಸಹ. ಈ ದಾನವೀರ ಶೂರಕರ್ಣನ ನಾವು 11ನೇ ಮೈಲಿಲೂ ಸಹ ಮುನಿಯಪ್ಪನ ಜೊತೆ ನೋಡಿದ್ವಿ, ಮತ್ತೆ ತಾತಳ್ಳಿಲೂ ಸಹ ನೋಡಿದ್ವಿ. ಅಲ್ಲಿ ಅವರು ಭಾಷಣ ಮಾಡಿದ್ರು ನಮ್ಮಗಳ ಬಗ್ಗೆ ಮತ್ತೆ ಸಮಾಜದ ಬಗ್ಗೆ. ಸದಾ ಸಮಾಜದ ಬಗ್ಗೆ ಚಿಂತನೆ ಇಟ್ಕೊಂಡು ನಮಗೂ ಸಹ ಮಾತಾಡ್ತಾರೆ. ಸರ್, ಒಂದಷ್ಟು ಆರೋಗ್ಯದ ಕ್ಯಾಂಪ್ನ ನೀವು ಹಿಂದೆ ಮಾಡಿದ್ರಿ, ಇನ್ನೊಂದಷ್ಟು ಹೆಚ್ಚು ಮಾಡಬೇಕು, ಆಪರೇಷನ್ ಮಾಡಿಸ್ಬೇಕು. ನಮ್ಮೂರು ನಮ್ಮ ಸುತ್ತಮುತ್ತ ನಿಮ್ಮಿಂದ ಆಪರೇಷನ್ಗಳಾಗಿರೋಂಥವ್ರು ಎಲ್ಲರೂ ಸಹ ನನ್ನ ಹತ್ರ ಮಾತಾಡ್ತಾ ಇರ್ತಾರೆ, ಅನುಕೂಲ ಪಡ್ಕೊಂಡಿರೋ ಹೇಳ್ತಾ ಇರ್ತಾರೆ. ಈ ಭಾಗದ ಗ್ರಾಮೀಣ ಭಾಗದಲ್ಲಿ ಈ ರೀತಿಯಾದಂಥ ಒಂದು ಸಮಾಜ ಸೇವೆ ಬಹಳಷ್ಟು ಅವಶ್ಯಕತೆ ಇತ್ತು. ಆ ಥರದ ಕೆಲಸ ನೀವು ಮಾಡಿದಿರಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗ್ತದೆ. ಕಾಂಗ್ರೆಸ್ ಪಕ್ಷದಿಂದ ನಿಮ್ಗೆ ಭವಿಷ್ಯ ಇದೆ, ನೀವು MLA ಆಗ್ತೀರಿ ಅಂತ ಸದಾ ನಮ್ಮ ಜೊತೆ ಹೇಳ್ತಾ ಇದ್ರು. ಅವರ ಒಂದು ಆರೈಕೆ ನಮ್ಗೇನು ಸಹ ಬಹಳ ಧೈರ್ಯ ತಂದ್ಕೊಡ್ತಾ ಇತ್ತು. ಇಂಥ ನಾಯಕರೆಲ್ಲ ನಮ್ಮ ಜೊತೆ ಇದ್ದಾರೆ, ಭವಿಷ್ಯದಲ್ಲಿ ನಾವೆಲ್ಲನೂ ಸಹ ಈ ಜನಸೇವೆ ಮಾಡೋದಕ್ಕೆ ಅವಕಾಶ ಆಗ್ತದೆ, ಅವ್ರ ಜೊತೆಗೂಡಿ ನಾವು ಹೆಜ್ಜೆ ಹಾಕೋಣ ಅಂತೇಳಿ ನಾವು ಸಾಕ್ತಾ ಇದ್ವಿ. ಆದ್ರೆ ವಿಧಿ ನಮ್ಮ ಜೊತೆ ಅವ್ರನ್ನ ಹೆಚ್ಚು ದಿನ ಬಿಡ್ಲಿಲ್ಲ. ಆದ್ರೂ ಸಹ ಅವರ ಒಂದು ನಡೆ ನೋಡಿ, ಆಚಾರ ವಿಚಾರಗಳು, ಅವರ ಒಂದು ಸಭ್ಯತೆ, ಕುಟುಂಬದಲ್ಲೂ ಸಹ ಮಕ್ಕಳಲ್ಲೂ ಸಹ ಅಷ್ಟೇ ಸಭ್ಯತೆ ಗುಣ ನಡತೆ ಇರೋದನ್ನ ನಾವು ನೋಡ್ತಾ ಇದೀವಿ. ಮುನಿಯಪ್ಪಣ್ಣವರ ತದ್ರೂಪವಾಗಿ ಅವ್ರ ಮಕ್ಕಳು ಸಹ ಅದೇ ರೀತಿ ನಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಆ ಮಕ್ಕಳ ಜೊತೆ ನಾವಿರೋಂಥದ್ದು, ಅವರ ಕಷ್ಟ ಸುಖಕ್ಕೆ ನಾವು ನೀವೆಲ್ಲ ಹೆಗಲು ಕೊಡೋಂಥದ್ದು. ವಿಶೇಷವಾಗಿ ಲಗ್ನಾಯಕನಹಳ್ಳಿ ಅಂತ ಬಂದಾಗ ನಮ್ಗೆ ದೇವಸ್ಥಾನದ ವಿಚಾರ ಬಹಳಷ್ಟು ಹೇಳ್ತಾ ಇದ್ರು. ಸರ್, ಏನಾದ್ರೂ ಮಾಡಿ ಇದು ನಾವು ಈ ದೇವಸ್ಥಾನನ ಸಂಪೂರ್ಣ ಮಾಡ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತೇಳಿ ನಾವು ಬಂದಾಗೆಲ್ಲ ಮಾತಾಡ್ತಾ ಇದ್ರು. ಆದ್ರೆ ಅದು ಅವರು ನೋಡದೇ ಇರೋಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ. ಆದ್ರೂ ಸಹ ಅವರ ಇಚ್ಛೆನ ಈಡೇರಿಸಂಥದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ ದೇವಸ್ಥಾನದ ಬಾಕಿ ಕೆಲಸ ಏನಿದೆ ಅದಕ್ಕಿಂತ ಊರವರೆಲ್ಲರೂ ಸಹ ಏನು ನೀವು ಈ ಕೆಲಸ ಮಾಡಿ ಪುಟ್ಟಣ್ಣ ಅದನ್ನ ಜಲ್ದಿ ಮುಗಿಸಿ ಪ್ರತಿಷ್ಠಾಪನೆ ಮಾಡೋಣ ಅಂತೇಳಿ 10 ಜನ ಕೂತು ಮಾತಾಡಿ ಹೇಳಿದ್ರೆ ಅದನ್ನ ನಾವು ನಡ್ಕೊಳ್ಳೋದಕ್ಕೆ ಸಿದ್ಧರಿದ್ದೀವಿ. ಆ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಸಂತೃಪ್ತಿಯಾಗಿ ಮುನಿಯಪ್ಪಣ್ಣವರ ಆತ್ಮಕ್ಕೆ ಅವರಿಗೆ ಸಂತೋಷ ಆಗುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪ್ರಯತ್ನ ಮಾಡೋಣ. ಮತ್ತೆ ಈ ಗ್ರಾಮದ ಸಮಸ್ಯೆದ ಭಾಗವಾಗಿ ಭವಿಷ್ಯದ ಶಿಡ್ಲಘಟ್ಟನ್ನ ಉಜ್ವಲವಾಗಿ ತಗೊಂಡೋಗುವಂಥದ್ದನ್ನು, ಅಭಿವೃದ್ಧಿ ಪಡಿಸುವಂಥದ್ದು, ನಮ್ಮ ಮಕ್ಕಳಿಗೆ ಒಂದು ಉತ್ತಮವಾದಂಥ ಭವಿಷ್ಯನ ರೂಪಿಸುವಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ ಇರ್ತದೆ. ಪುಟ್ಟಣ್ಣ ಬರ್ತಾರೆ, ಮಾತಾಡ್ತಾರೆ, ಸಿಗ್ತಾರೆ, ಹೋಗ್ತಾರೆ ಅಂತದ್ದಲ್ಲ. ನಮ್ಮೆಲ್ಲರ ಉದ್ದೇಶ ನಮ್ಮ ಊರನ್ನ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡುವಂಥದ್ದು. ನಮ್ಮ ಊರು ವಿಶೇಷವಾಗಿದೆ ಅಂತೇಳಿ ಇಡೀ ರಾಜ್ಯಕ್ಕೆ, ಕರ್ನಾಟಕಕ್ಕೆ ತೋರಿಸುವಂಥ ಕೆಲಸ ನಮ್ಗೆ ಪ್ರಯತ್ನ ಆಗುತ್ತೆ. ಇಲ್ಲಾಂದ್ರೆ ನಾವು ಓದೋದ್ರಿಂದ ಪ್ರಯತ್ನ ಇರೋದಿಲ್ಲ. ಪ್ರಯೋಜನ ಯಾವಾಗ ಆಗುತ್ತೆ ಅಂದ್ರೆ ನಮ್ಮ ಗುರುತು ಉಳಿಬೇಕು ಭೂಮಿ ಮೇಲೆ. ಯಾವಾಗ ಉಳಿತದಂದ್ರೆ ನಮ್ಗೆ ಕೆಲಸ ಮಾಡಂತ ಶಕ್ತಿ ಕೊಟ್ಟಾಗ
ಆ ಸಮಯನ ನಾವು ಸಂಪೂರ್ಣವಾಗಿ ಜನಗಳ ಕೆಲಸ ಮಾಡೋಂಥದ್ರಲ್ಲಿ ಸಾಕ್ಷಿ ಗುಡ್ಡೆಗಳು ಯಾವಾಗ ಬಿಡ್ತೀವಿ, ಜನ ನಮ್ಮ ಹತ್ರ ಕೇಳ್ಕೊಂಬಂದಾಗ ಏನೆಲ್ಲ ಸಹಾಯ ಮಾಡ್ತೀವಿ ಅದು ಪರಿಪೂರ್ಣ ಆಗ್ತದೆ. ಆ ಪರಿಪೂರ್ಣತೆ ಭಾಗ ಸಾಕ್ಷಿ ಗುಡ್ಡೆಯಾಗಿ ಉಳಿತದೆ. ನಿಮ್ಮ ಶ್ರಮಕ್ಕೆ ಬೆಲೆ ಸಿಗ್ತದೆ. ಪುಟ್ಟಣ್ಣನು ಸಹ ನಿಮ್ಮ ಋಣ ತೀರ್ಸಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಕೈ ಜೋಡಿಸಂತದ್ದು. ಮತ್ತೆ ಒಂದು ಪ್ರಾಮಾಣಿಕ ಹೆಜ್ಜೆ ನಾವ್ ಏನೆಲ್ಲ ಹಾಕ್ಬೇಕಾಗಿದೆ. ನಮ್ಮ ಮಕ್ಕಳು ಸಶಕ್ತರಾಗಬೇಕು, ಶಾಲಾ ಕಾಲೇಜುಗಳ ಅಭಿವೃದ್ಧಿ ಆಗಬೇಕು, ಕಾರ್ಖಾನೆಗಳ ಅಭಿವೃದ್ಧಿ ಆಗಬೇಕು, ಆಸ್ಪತ್ರೆಗಳ ಅಭಿವೃದ್ಧಿ ಆಗಬೇಕು. ಇನ್ನು ಏನೆಲ್ಲ ನಮ್ಗೆ ಅವಶ್ಯಕತೆಗಳಿದೆ ಅವೆಲ್ಲ ಸಹ ಸುಲಲಿತವಾಗಿ ಸಿಕ್ಕಂತದ್ದಾಗಬೇಕು. ಮತ್ತೆ ನಮ್ಮ ಕುಟುಂಬಗಳಲ್ಲಿ ಆರ್ಥಿಕ ಶಕ್ತಿ ಅಂದ್ರೆ ಒಂದಷ್ಟು ಏನ್ ಸಂಪಾದನೆ ಮಾಡ್ತೀವಿ ಅದು ಹೆಚ್ಚು ಉಳಿಯುವಂತದ್ದಾಗಬೇಕು. ಅದರಿಂದ ನಿಮ್ಮ ಕುಟುಂಬ ಒಂದು ಉತ್ತಮವಾದಂತಹ ವಾತಾವರಣಕ್ಕೆ ಹೋಗುವಂತದ್ದಾಗಬೇಕು. ಅದು ನಮ್ಮ ಸಂಪರ್ಕ ಆಗಿರ್ಬೇಕು, ಅದು ನಮ್ಮ ಶಕ್ತಿ, ಅದು ನಮ್ಮ ಧ್ಯೇಯ ಆಗಿರ್ತದೆ. ಹಾಗಾಗಿ ನಿಮ್ಮೆಲ್ಲರ ಸಂತೋಷ, ನೆಮ್ಮದಿ, ನಿಮ್ಮೆಲ್ಲರ ಆರೋಗ್ಯ ನಮ್ಮಗಳ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಸೇರಿ ಒಂದು ಭವಿಷ್ಯದ ಶಿಡ್ಲಘಟ್ಟನ ಕಟ್ಟಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮುನಿಯಪ್ಪಣ್ಣವ್ರನ್ನ ಸದಾ ನೆನಪು ಮಾಡಿಕೊಳ್ತಾ ಅವರ ಆದರ್ಶಗಳನ್ನ ನಾವು ಪಾಲಿಸ್ತಾ ಹೆಜ್ಜೆ ಹಾಕೋಣ. ಎಲ್ರಿಗೂ ಒಳ್ಳೇದಾಗ್ಲಿ, ನಾವೆಲ್ಲ ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ನಾನು ಶುಭ ಹಾರೈಸಿ, ನಾವೆಲ್ಲರಿಗೂ ಸಹ ನಾಟಕ ಮುಂದುವರಿಯುವಂಥದ್ದು. ವಿಶೇಷವಾಗಿ ಕಲಾವಿದರು ಇವತ್ತು ಅಚ್ಚುಕಟ್ಟಾಗಿ ದಾನವೀರ ಶೂರ ಕರ್ಣನಂತ ಮಗ ಇರಬೇಕು, ಕರ್ಣನಂತ ದಾನವಂತ ಇರಬೇಕು, ಕರ್ಣನಂತ ತಾಯಿನ ಗೌರವಿಸಂತ ಮಗ ಇರಬೇಕು, ಕರ್ಣನಂತ ಸ್ನೇಹಿತ ಇರಬೇಕು, ಕರ್ಣನಂತ ವೀರ ಇರಬೇಕು ಅಂತ ಹೇಳಿ ಬೆಳೀತಾ ಬಂದಿರೋಂಥದ್ದು. ಆ ತರ ಪುಣ್ಯ ಪುರುಷನ ಕಥೆ ಇವತ್ತು ಮುನಿಯಪ್ಪಣ್ಣವರ ನೆನಪಿನಲ್ಲಿ ಮಾಡ್ತಾ ಇರೋಂಥದ್ದು. ಕಲಾವಿದರಿಗೆ ವಿಶೇಷವಾಗಿ ಎಲ್ಲ ನಮ್ಮ ಈ ಇವತ್ತಿನ ನಾಟಕದ ಪಾತ್ರಧಾರಿಗಳಿಗೆ ಶುಭ ಕೋರ್ತಾ, ಮತ್ತೆ ನಮ್ಮ ಸಂಯೋಜಕರು, ನಿರ್ದೇಶಕರು, ಎಲ್ಲ ಏನು ವಾದ್ಯ ವೃಂದದವರು ಎಲ್ಲರಿಗೂ ಸಹ ಶುಭ ಕೋರಿ, ವಿಶೇಷವಾಗಿ ನಾಟಕ ನೋಡಕ್ ಬಂದಿರಂತ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು, ಇದೇ ಗ್ರಾಮಸ್ಥರು, ಮುನಿಯಪ್ಪಣ್ಣ ಅಭಿಮಾನಿಗಳು ಎಲ್ಲರಿಗೂ ಸಹ ಶುಭ ಆಗ್ಲಿ. ಮುನಿಯಪ್ಪಣ್ಣ ಸದಾ ನಮ್ಮ ಜೊತೆ ಇರ್ತಾರೆ, ಅವ್ರು ಇದ್ದಾರೆ ಅಂತ ಹೇಳಿ ನಾವು ಮುಂದೆ ಹೆಜ್ಜೆ ಹಾಕೋಣ. ಎಲ್ಲ ಒಳ್ಳೇದಾಗ್ತದೆ, ಆ ಕುಟುಂಬಕ್ಕೆ ಒಳ್ಳೇದಾಗ್ತದೆ. ಶುಭ ಕೋರಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.